ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪಾಯಸ ಮಾಡಿ ಮನೆಯವ್ರ ಮನಸ್ಸನ್ನು ಖುಷಿಪಡಿಸಿದ ಪವಿತ್ರನಿಗೆ ಒಂದೇ ಒಂದು ಕಿಡಿಯಿಂದ ಅವಳ ಕಣ್ಣೀರು ಆಗುವ ಹಾಗೆ ಮಾಡಿದ್ದು ನಮೃತ ಹೋಗ್ಬಿಟ್ಟು ಅತ್ತೆ ನೋಡಿ ಬನ್ನಿ, ಅವತ್ತು ಮನೆಗೆ ಬಂದುಬಿಟ್ಟು ನಮ್ಮ ಮನೆ ದೀಪನೇ ಹಚ್ಚಿದ್ಲು, ಆದರೆ ಇವತ್ತು ಬಂದು ಮನೆಯವ್ರ ಮನಸ್ಸನ್ನೇ ಗೆದ್ದಿದ್ದಾಳೆ ಪವಿತ್ರ ಅಂತೇಳ್ಬಿಟ್ಟು ಕರೆಸಿ ನಮೃತ ನೋಡ್ತಾ ಇರ್ತಾಳೆ. ಪವಿತ್ರ ತುಂಬಾ ಅಳಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಪವಿತ್ರ ಪಾಯಸನ ಎಲ್ಲರೂ ಖುಷಿಪಟ್ಟರೆ ನಮೃತ ಅದನ್ನು ಹೊಟ್ಟೆ ಕಿಚ್ಚಿಂದ ನೋಡಿಬಿಟ್ಟು, ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಪವಿತ್ರ, ಎಲ್ಲರಾಗಿ ಪಾಯಸ ಮಾಡಿಬಿಟ್ಟು ತಿನ್ಸಕ್ಕೆ ಹೊರಟಿದ್ದಾಳೆ ಅಂಥೇಳ್ಬಿಟ್ಟು ಹೇಳ್ತಾಳೆ. ಆವಾಗ ರಾಧಿಕಾ ಹೋಗ್ಬಿಟ್ಟು ಏನು ಪಾಯಸ ಮಾಡಿದಾಳೆ, ಅದನ್ನು ಮನೆಯವರೆಲ್ಲರೂ ಖುಷಿ ಪಟ್ಕೊಂಡು ತಿಂತಾ ಇದ್ದಾರೆ ಅಂಥೇಳ್ಬಿಟ್ಟು ಅಲ್ಲಿ ಹೋಗಿ ನಮೃತ ಹಚ್ಚಿದ ಕಿಡಿಯಿಂದ ಇಲ್ಲಿ ಪಲ್ಲವಿ ಏನು ಮಾಡ್ತಾಳೆ, ಎಲ್ಲರೂ ಖುಷಿ ಪಡ್ತಾ ಇರೋದನ್ನು ನೋಡಿ ತಾನು ಕೂಡ ಖುಷಿಯಾಗಿರ್ತಾಳೆ. ಅಷ್ಟೊತ್ತಿಗೆ ರಾಧಿಕಾನ ಬಂದುಬಿಟ್ಟು ನಿನಗೆ ಯಾರು ಈ ಕಿಚನಲ್ಲಿ ಎಂಟ್ರಿ ಮಾಡೋಕ್ಕೆ ಹೇಳಿರೋದು, ನಿನ್ಗೆ ಯಾರಿಗೆ ಕಿಚನಲ್ಲಿ ಹೋಗು ಅಂತ ಹೇಳಿದವರು, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳ್ಬಿಟ್ಟು ರಾಧಿಕಾ ಬೈತಾ ಇರ್ತಾಳೆ ಪವಿತ್ರನಿಗೆ. ಹಾಗೆ ಸೈಲೆಂಟಾಗಿ ನಿಂತ್ಕೊಂಡ ಪವಿತ್ರ, ಹಾಗೆ ಮನೆಯವರಾದರೂ ಏನು ಮಾಡೋಕ್ಕೆ ಸಾಧ್ಯ ಇರುತ್ತೆ, ರಾಧಿಕಾನ ವಿರುದ್ಧ ಯಾರು ಕೂಡ ಮಾತಾಡೋಕ್ಕೆ ಹಿಂಜರಿತಾ ಇರ್ತಾರೆ. ಹಾಗಾದರೆ ಪವಿತ್ರನ ಸ್ಥಿತಿ ಏನು ಅಂತ ನೋಡಬೇಕು. ಇದೇ ಥರ ಫುಲ್ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.